ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, ತಾವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಎಂದು ಭಾವಿಸುತ್ತಾ, ಈಗಾಗಲೇ ಪರೀಕ್ಷೆಯ ದಿನಾಂಕ ನಿಮಗೆ ನಿಗದಿಯಾಗಿರುವುದರಿಂದ ತಾವೆಲ್ಲರೂ ಕೂಡ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿದ್ದೀರಿ ಎಂದು ಭಾವಿಸುತ್ತಾ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉಪಯುಕ್ತವಾದ ವಿಷಯದ ಬಗ್ಗೆ ನಾನು ಇವತ್ತು ಚರ್ಚೆಯನ್ನು ಮಾಡುತ್ತೇನೆ. ಅದೇನೆಂದರೆ, ದಟ್ ಈಸ್ ದಿ ಅನಾಲಿಸಿಸ್ ಆಫ್ ದ ಆನ್ಯುಯಲ್ ಕ್ವಶನ್ ಪೇಪರ್. ಆನ್ಯುಯಲ್ ಕ್ವಶನ್ ಪೇಪರ್ ದ ಸಬ್ಜೆಕ್ಟ್ ಜೆಂಡರ್, ಸ್ಕೂಲ್ ಆ್ಯಂಡ್ ಸೊಸೈಟಿ. ಲಿಂಗ, ಶಾಲೆ ಮತ್ತು ಸಮಾಜದ ಎಂಬ ವಿಷಯದ ಮೇಲಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಈಗಾಗಲೇ ತರಗತಿಗಳು ಮುಗಿದು ಹೋಗಿರೋದ್ರಿಂದ, ಬಹಳಷ್ಟು ಸಮಯ ಆಗಿರೋದ್ರಿಂದ ನೀವು ಈ ಅನಾಲಿಸಿಸ್ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡುವ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ತಾವೇನಾದರೂ ಡೌಟ್ಗಳಿದ್ದರೆ ನಂತರದಲ್ಲಿ ಕೇಳಬಹುದು. ದಿಸ್ ಇಸ್ ದಿ 4th ಸೆಮಿಸ್ಟರ್ B.Ed ಎಕ್ಸಾಮಿನೇಷನ್, ಡಿಸೆಂಬರ್ 2018ನ ಕ್ವಶನ್ ಪೇಪರ್. ಇದು 2018ರಲ್ಲಿ ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಅದೇ ಥರನಾಗಿರುವಂತಹ ಹಲವು ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ನಾನು ಅದನ್ನು ನಿಮಗೆ ನಂತರದಲ್ಲಿ ಬೇಕಾದರೆ ಕಳಿಸ್ಕೊಡ್ತೇನೆ. ಸದ್ಯಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಬಹುಶಃ ಇದನ್ನು ನೀವು ಬಳಸಿದರೆ ಒಂದು 60% ನಿಮಗೆ ಅನುಕೂಲ ಆಗ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ಸಾಮಾನ್ಯವಾಗಿ ಈ ಪ್ರಶ್ನೆ ಪತ್ರಿಕೆಯು ನಿಮಗಾಗಲೇ ಗೊತ್ತಿರುವಂತೆ 3 ವಿಧಗಳನ್ನು ಹೊಂದಿದೆ. ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ ಅನ್ನುವಂಥದ್ದು. ಸೆಕ್ಷನ್ ಎನಲ್ಲಿ 3 ಪ್ರಶ್ನೆಗಳಿರುತ್ತೆ, 30 ಅಂಕಗಳಿಗೆ. ಅಂದರೆ ಒಂದೊಂದು ಪ್ರಶ್ನೆಗೆ ಕೂಡ ಆಂತರಿಕ ಆಯ್ಕೆಗಳಿರುತ್ತೆ, ಇಂಟರ್ನಲ್ ಚಾಯ್ಸ್ ಇರುತ್ತೆ. ದೇರ್ ವಿಲ್ ಬಿ ಎ ಇಂಟರ್ನಲ್ ಚಾಯ್ಸ್ ರಿಗಾರ್ಡಿಂಗ್ ಟು ದ ಈಚ್ ಕ್ವಶನ್ಸ್. ನಂತರ ಕ್ವಶನ್ ನಂಬರ್ ಬಿನಲ್ಲಿ, ಸೆಕ್ಷನ್ ಬಿನಲ್ಲೂ ಕೂಡ 7 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ನೀವು 5 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೆಯಬೇಕಾಗತ್ತೆ. ಹಾಗೆಯೇ ವಿಭಾಗ ಸಿಗೆ ಬಂದರೆ ಅದರಲ್ಲೂ ಕೂಡ 7 ಕ್ವಶನ್ಗಳಿರುತ್ತೆ. ನೀವು ಅಲ್ಲೂ ಕೂಡ 5 ಅಂಕಗಳಿಗೆ ಉತ್ತರವನ್ನು ಬರೆಯಬೇಕಾಗುತ್ತೆ. 4 ಅಂಕಗಳ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗಿರುತ್ತೆ. ಓಕೆ, ಹಾಗಾದರೆ ಈಗ ನೋಡೋಣ ಮೊದಲನೇ ವಿಭಾಗದಲ್ಲಿ ಯಾವ ಪ್ರಶ್ನೆಗಳಿದೆ, ಯಾವ ಥರದ ಅಂಶಗಳನ್ನು ಅವರು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಾವು ಮಾಡೋಣ. ವಿಭಾಗ ಎ ಅಂತ ಹೇಳಿದೆ, ಇಲ್ಲಿ ಕಾಣುತ್ತೆ, ನೀವು ನೋಡ್ಬೋದು. ವಿಭಾಗ ಎ ಇದು 2018ರ ಒಂದು ಪ್ರಶ್ನೆ ಪತ್ರಿಕೆ. ವಿಭಾಗ ಎ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 pages ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಪುಟದಷ್ಟು ಉತ್ತರಿಸಿ. ಅದರಲ್ಲಿ ಒಂದು ಎ ಮತ್ತು ಒಂದು ಬಿ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಫಾರ್ ಗರ್ಲ್ಸ್ ಚೈಲ್ಡ್ ಎಜುಕೇಷನ್. ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಇರುವಂತಹ ಸಾಂವಿಧಾನಿಕ ಪ್ರಾವಧಾನಗಳನ್ನು ವಿವರಿಸಿ ಅನ್ನುವಂಥದ್ದು ಪ್ರಶ್ನೆ. 10 ಅಂಕದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅದಕ್ಕೆ ಯಾವ ರೀತಿ ಉತ್ತರವನ್ನು ತಾವು ಬರೀಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಚರ್ಚೆಯನ್ನು ಮಾಡುತ್ತೇನೆ. ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಫಾರ್ ಗರ್ಲ್ಸ್ ಎಜುಕೇಷನ್ ಸುಮಾರು 10 ಅಂಕಗಳಿಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾನೂನಾತ್ಮಕ ನಿಯಮಗಳು, ಸಂವಿಧಾನ ಕೊಟ್ಟಿರುವಂತಹ ಪ್ರಾವಧಾನಗಳನ್ನು ವಿವರಿಸ್ತಾ ಹೋಗಬೇಕು. ಸಾಮಾನ್ಯವಾಗಿ ಮೊದಲು ಲಿಸ್ಟ್ ಮಾಡಿಬಿಡಿ, ಅವುಗಳನ್ನು ಏನೇನಿದೆ ಅಂತ ಲಿಸ್ಟ್ ಮಾಡಿಬಿಡಿ ಫಸ್ಟು. ಅಥವಾ ಲಿಸ್ಟ್ ಮಾಡ್ತಾ ಒಂದೊಂದೇ ಅಂಶವನ್ನು ಬರೆಯೋ ಪ್ರಯತ್ನನೂ ಕೂಡ ತಾವು ಮಾಡಬಹುದು. ಮೊದಲನೇದಾಗಿ ಫ್ರೀ ಆ್ಯಂಡ್ ಕಂಪಲ್ಸರಿ
ಎಜುಕೇಷನ್, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಎರಡನೇದಾಗಿ ಎಜುಕೇಷನ್ ಆಫ್ ಮೈನಾರಿಟೀಸ್, ಅಲ್ಪಸಂಖ್ಯಾತರ ಶಿಕ್ಷಣ. ಮೂರನೇದಾಗಿ ಲ್ಯಾಂಗ್ವೇಜ್ ಸೇಫ್ ಗಾರ್ಡ್ಸ್. ಮೂರನೇ ಸಂವಿಧಾನ ವಿಧಿ ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಸೇಫ್ ಗಾರ್ಡ್ಸ್, ಸಾಂವಿಧಾನಿಕ ಭಾಷಾ ರಕ್ಷಣೆಗಳು. ನೆಕ್ಸ್ಟ್ ನಾಲ್ಕನೇದು ಎಜುಕೇಷನ್ ಫಾರ್ ವೀಕರ್ ಸೆಕ್ಷನ್ಸ್. ಎಜುಕೇಷನ್ ಫಾರ್ ವೀಕರ್ ಸೆಕ್ಷನ್ಸ್, ಹಿಂದುಳಿದ ವರ್ಗದವರು ಅಥವಾ ಬಲಹೀನರಿಗಾಗಿ ಶಿಕ್ಷಣ ಅನ್ನುವಂಥ ಪರಿಕಲ್ಪನೆ. ಐದನೇದಾಗಿ ಸೆಕ್ಯುಲರ್ ಎಜುಕೇಷನ್, ಜಾತ್ಯತೀತ ಶಿಕ್ಷಣ ಐದನೇ ಅಂಶದಲ್ಲಿ ಬಂದಾಗ. ಆರನೇದಾಗಿ ರಿಲಿಜಿಯಸ್ ಎಜುಕೇಷನ್, ಧಾರ್ಮಿಕ ಶಿಕ್ಷಣ. ಏಳನೇದಾಗಿ ಈಕ್ವಾಲಿಟಿ ಆಫ್ ದ ಎಜುಕೇಷನಲ್ ಆಪರ್ಚುನಿಟಿ ಆರ್ ದ ಈಕ್ವಲೈಸೇಷನ್ ಆಫ್ ಎಜುಕೇಷನಲ್ ಆಪರ್ಚುನಿಟಿ. ಶಿಕ್ಷಣದ ವಿವಿಧ ಹಂತಗಳಲ್ಲಿ ಶೈಕ್ಷಣಿಕ ಸಮಾನ ಅವಕಾಶಗಳು ಅನ್ನುವಂಥದ್ದು ಮತ್ತೊಂದು ಇದರ ಅಂಶಗಳು. ಇನ್ನು ಎಂಟನೇದಾಗಿ ಇನ್ಸ್ಟ್ರಕ್ಷನ್ ಇನ್ ಮದರ್ ಟಂಗ್, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡುವಂಥದ್ದು. ಎಜುಕೇಷನ್ ಆಫ್ ಆಂಗ್ಲೋ ಇಂಡಿಯನ್ಸ್, ಸಾಮಾನ್ಯವಾಗಿ ಆಂಗ್ಲೋ ಇಂಡಿಯನ್ನರ ಮಕ್ಕಳಿಗಾಗಿ ಅಥವಾ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣದ ಪ್ರಾವಧಾನಗಳಿದೆ. These are all some of the major constitutional provisions for the girls' child education. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ, ಭಾಷಾ ಸುರಕ್ಷತೆಯನ್ನು ಆಧಾರವಾಗಿಟ್ಟುಕೊಂಡಿರುವಂಥ ಶಿಕ್ಷಣದ ಕ್ರಮಗಳು, ಹಿಂದುಳಿದ ವರ್ಗಗಳಿಗೆ ಇರುವಂಥ ಶಿಕ್ಷಣದ ಕ್ರಮಗಳು, ಸಾಮಾನ್ಯವಾಗಿ ಧಾರ್ಮಿಕ ಶಿಕ್ಷಣ, ಇವತ್ತೆಷ್ಟೋ ಕೆಲವು ಸಂಸ್ಥೆಗಳಲ್ಲಿ ಕೂಡ ಇನ್ನೂ ನಡೀತಾ ಇದೆ. ಜಾತ್ಯತೀತ ಶಿಕ್ಷಣದಲ್ಲಿ ಶೈಕ್ಷಣಿಕ ಸಮಾನ ಅವಕಾಶಗಳು ಮತ್ತು ಮಾತೃಭಾಷೆಯಲ್ಲಿ ಬೋಧನೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ಆಂಗ್ಲೋ ಇಂಡಿಯನ್ಸ್ಗಳಿಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ವ್ಯವಸ್ಥೆಯನ್ನು ಕೊಡುವಂಥದ್ದು. ದಿಸ್ ಈಸ್ ದ ಕೀ ಫ್ಯಾಕ್ಟರ್ಸ್ ಆಫ್ ದ ಕ್ವಶನ್ ನಂಬರ್ 1. These are the important key factors of the question number 1, that is the explain the constitutional provisions for girls education. You have to go through this video and list out the major points regarding to the first question. Here another one question is there, internal choice question, that is the list out aim and objectives of the feminist theory. Explain the radical and liberal feminist theories. List out the aims and objectives of feminist theories. Explain the radical and liberal feminist theories. ನಿಮಗೀಗಾಗಲೇ ಇದು ಗೊತ್ತಿದೆ, ಮೊದಲನೇ ಯೂನಿಟ್ನಲ್ಲಿ ಬರುವಂತಹ ಅತಿ ಮುಖ್ಯವಾದ ಅಂಶಗಳಿದು. ಖಂಡಿತವಾಗಲೂ ಯಾವುದೋ ಒಂದು ರೂಪದಲ್ಲಿ ಕ್ವಶನ್ ನಿಮಗೆ ಇರುತ್ತೆ. ಸ್ತ್ರೀ ಸಮಾನತಾವಾದದ ಗುರಿ ಮತ್ತು ಉದ್ದೇಶಗಳನ್ನು ತಿಳಿಸಿ, ಮೂಲಭೂತವಾದ ಮತ್ತು ಉದಾರವಾದಿ ಸ್ತ್ರೀ ಸಮಾನತಾವಾದದ ಸಿದ್ಧಾಂತಗಳನ್ನು ವಿವರಿಸಿ. ಇದರಲ್ಲಿ ಪ್ರಶ್ನೆಯ 3 ಭಾಗಗಳಿದೆ. ಒಂದು, ಸ್ತ್ರೀ ಸಮಾನತಾವಾದದ ಗುರಿ ಮತ್ತು ಉದ್ದೇಶಗಳು 3 ಅಂಕಗಳಿಗಿದೆ. ಮೂಲಭೂತವಾದ ಮತ್ತು ಉದಾರವಾದಿ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತವಾದ ರಾಡಿಕಲ್ ಥಿಯರಿ ಎನ್ನುವಂಥದ್ದು 3 ಅಂಕಗಳಿಗಿದೆ. ಹಾಗೆಯೇ ಲಿಬರಲ್ ಫೆಮಿನಿಸ್ಟ್ ಥಿಯರಿ ಎನ್ನುವಂಥದ್ದು 4 ಅಂಕಗಳಿಗಿದೆ. ಹಾಗಾಗಿ ಆ ಥಿಯರಿಗಳಿಗೆ ಬರೆಯೋದಕ್ಕಿಂತ ಮುಂಚಿತವಾಗಿ ಯು ಹ್ಯಾವ್ ಟು ರೈಟ್ ಅಬೌಟ್ ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಫೆಮಿನಿಸ್ಟ್ ಥಿಯರಿ. ಯಾಕೆ, ಅದರ ಉದ್ದೇಶಗಳು ಏನು, ಕಾಮನ್ ಆಗಿ ಇದಕ್ಕೆಲ್ಲ ಒಂದೇ ರೀತಿಯಾಗಿರುವಂಥ ಉತ್ತರ ಬರಲಿಕ್ಕೆ ಸಾಧ್ಯತೆಯೂ ಕೂಡ ಆಗುತ್ತೆ. ಅದರ ಬಗ್ಗೆ ಈಗ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ದಟ್ ಈಸ್ ದ ಕ್ವಶನ್ ನಂಬರ್ 2, ದಟ್ ಈಸ್ ದಿ ಲಿಸ್ಟ್ ಔಟ್ of the aims and objectives of the feminist theory. Explain the radical and
ಲಿಬರಲ್ ಫೆಮಿನಿಸ್ಟ್ ಥಿಯರಿ. ಮೊದಲನೇದಾಗಿ ನಾವು ನೋಡೋಣ ಸ್ತ್ರೀ ಸಮಾನತಾವಾದದ ಗುರಿ ಮತ್ತು ಉದ್ದೇಶಗಳು. ದ ಫಸ್ಟ್ ಒನ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಪವರ್ differential between men and women. The main motto of the feminist theory, that is to understand the power differentiation between the men and women. ಪುರುಷ ಮತ್ತು ಮಹಿಳೆಯರ ನಡುವಿನ ಅಧಿಕಾರದ ಬಗೆಗೆ ಅರ್ಥ ಮಾಡಿಕೊಳ್ಳುವಂಥದ್ದು, ಪುರುಷ ಮತ್ತು ಮಹಿಳೆಯರ ನಡುವಿನ ಅಧಿಕಾರವನ್ನು ಅರ್ಥೈಸಿಕೊಳ್ಳುವಂಥದ್ದು. ಎರಡನೇ ಆಬ್ಜೆಕ್ಟಿವ್ಸ್ ಟು ಅಂಡರ್ಸ್ಟ್ಯಾಂಡ್ ವುಮೆನ್ಸ್ ಅಪ್ರೆಷನ್. ಸಾಮಾನ್ಯವಾಗಿ ಮಹಿಳೆಯರ ದಮನಗೊಳಿಸುವಿಕೆ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಮೂರನೆಯದಾಗಿ ಟು ಓವರ್ಕಮ್ ಅಪ್ರೆಷನ್ ಅಟೆಂಪ್ಟ್ಸ್ ಆನ್ ವುಮೆನ್. ಟು ಓವರ್ಕಮ್ ಅಪ್ರೆಷನ್ ಅಟೆಂಪ್ಟ್ ಆನ್ ವುಮೆನ್, ದಟ್ ಈಸ್ ದ ಮೈನ್ ಇಂಪಾರ್ಟೆಂಟ್ ಥಿಂಗ್. ಮಹಿಳೆ ದಮನಕ್ಕೊಳಗಾಗುವ ಪ್ರಕ್ರಿಯೆಯಿಂದ ಹೊರತರುವಂಥ ಪ್ರಯತ್ನ ಅಥವಾ ತುಳಿತಕ್ಕೊಳಗಾಗುವ ಪ್ರಕ್ರಿಯೆಯಿಂದ ಹೊರತರುವಂತಹ ಪ್ರಯತ್ನ. ನಾಲ್ಕನೆಯದಾಗಿ ಟು ಡೆವಲಪ್ ಎ ಕಾಂಪ್ರಹೆನ್ಸಿವ್ ಅಕೌಂಟ್ ಆಫ್ ದ ಸಬಾರ್ಡಿನೇಷನ್ ಆಫ್ ವುಮೆನ್. ಟು ಡೆವಲಪ್ ಎ ಕಾಂಪ್ರಹೆನ್ಸಿವ್ ಅಕೌಂಟ್ ಆಫ್ ದಿ ಸಬಾರ್ಡಿನೇಷನ್ ಆಫ್ ವುಮೆನ್. ಸಾಮಾನ್ಯವಾಗಿ ಮಹಿಳೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರಯತ್ನವನ್ನು ಮಾಡುವುದು. ಇನ್ನು ಐದನೇದಾಗಿ the fifth one is to develop effective strategies to liberate women. To develop the effective strategies to liberate women. ಮಹಿಳೆಯ ಸ್ವಾತಂತ್ರ್ಯಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುವುದು. Then another one is to identify the underlying causes of women subordination. ಸಾಮಾನ್ಯವಾಗಿ ಮಹಿಳೆಯ ಅಭಿವೃದ್ಧಿಗೆ ಉತ್ತುಂಗಕ್ಕೆ ಕಾರಣವಾಗಿರುವಂಥ ಹಲವಾರು ರೀತಿಯ ಅಂಶಗಳನ್ನು ಪತ್ತೆ ಹಚ್ಚುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಟು ಇಂಪ್ಲಿಮೆಂಟ್ ಎಫೆಕ್ಟಿವ್ಲಿ ದ ವುಮೆನ್ಸ್ ಆ್ಯಂಡ್ ಚೈಲ್ಡ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಸಾಮಾನ್ಯವಾಗಿ ಈಗಾಗಲೇ ಸರ್ಕಾರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಅಸ್ತಿತ್ವದಲ್ಲಿದೆ. ಅವೆಲ್ಲವನ್ನು ಕೂಡ ಪರಿಣಾಮಕಾರಿಯಾಗಿ ಜಾರಿಗೆ ತರುವಂತಹ ಪ್ರಯತ್ನ. These are all about the aims and objectives of the feminist theory. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಸ್ತ್ರೀ ಸಮಾನತಾವಾದದ ಗುರಿ ಮತ್ತು ಉದ್ದೇಶಗಳಾಗಿದೆ. ಓಕೆ, ಲೆಟ್ ಅಸ್ ಸಿ ದ ರಾಡಿಕಲ್ ಫೆಮಿನಿಸ್ಟ್ ಥಿಯರಿ ಆ್ಯಂಡ್ ಆಲ್ಸೋ ದ ಲಿಬರಲ್ ಫೆಮಿನಿಸ್ಟ್ ಥಿಯರಿ. ಓಕೆ, ಇದಾಗಲೇ ನಿಮಗೆ ನಾನು ನೋಟ್ಸು ಕೂಡ ಕಳಿಸ್ಕೊಟ್ಟಿದ್ದೇನೆ ಇದರ ಬಗ್ಗೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿ ಅಷ್ಟೇ. ಮೂಲಭೂತವಾದ ಸಿದ್ಧಾಂತ ಅಂದರೆ ಏನು, ಅದರ ತತ್ವಗಳು ಬರೆದರೆ ಸಾಕು. ಹಾಗೆಯೇ ಉದಾರವಾದಿ ಸ್ತ್ರೀ ಸಮಾನತಾವಾದ ಸಿದ್ಧಾಂತ ಅಂದರೆ ಏನು, ಅದರ ತತ್ವಗಳು ಯಾವ್ಯಾವುದು ಅಂತ ಲಿಸ್ಟ್ ಮಾಡಿ ಸಾಕು. ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಹೆಚ್ಚು ಕಡಿಮೆ 1 ಪೇಜ್ ಆದರೆ ಲಿಬರಲ್ ಥಿಯರಿಯನ್ನು 1 ಪೇಜಲ್ಲಿ ಬರೀರಿ. ನೆಕ್ಸ್ಟ್ ರ್ಯಾಡಿಕಲ್ ಥಿಯರಿಯನ್ನು 1 ಪೇಜಲ್ಲಿ ಬರೆದರೆ ಸಾಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕ್ವಶನ್ ನಂಬರ್ 1 ರಿಗಾರ್ಡಿಂಗ್ ಟು ದ ಕ್ವಶನ್ ನಂಬರ್ 1A and 1B. Okay, let us see the question number 2. Question number 2, that is the briefly explain the legal supports and provisions for women's protection. Briefly explain the legal supports and provisions for women's protection. ಸಾಮಾನ್ಯವಾಗಿ ಈ ಥರದ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ವಿಚಾರಕ್ಕೆ ನಾವು ಬರೋದಾದರೆ ಮಹಿಳಾ ಸಂರಕ್ಷಣೆಗಾಗಿ ಇರುವಂತಹ ಕಾನೂನುಗಳ ಲಕ್ಷಣಗಳು ಅಥವಾ ಕಾನೂನಿನ ಅವಶ್ಯಕತೆಗಳು, ಅವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ಓಕೆ, ಅದನ್ನು ನೋಡೋಣ 1 by 1 ಆಗಿ ಏನೇನಿದೆ ಅನ್ನುವಂಥದ್ದನ್ನು ನೋಡೋಣ. ದ ಲೀಗಲ್ ಸಪೋರ್ಟ್ಸ್ ಆ್ಯಂಡ್ ಪ್ರಾವಿಷನ್ಸ್ ಫಾರ್ ವುಮೆನ್ಸ್ ಪ್ರೊಟೆಕ್ಷನ್ಸ್. Some acts have special provisions to safeguard women and their interest. ಸಾಮಾನ್ಯವಾಗಿ ಮಹಿಳೆಯ ಆಸಕ್ತಿಯನ್ನು ಗುರುತಿಸುವ ಸಲುವಾಗಿ ಕೆಲವೊಂದು ಸರ್ಕಾರದ ಕಾಯ್ದೆಗಳು
ಅಥವಾ ಕಾನೂನಾತ್ಮಕ ಬೆಂಬಲಗಳು ಅಥವಾ ಕಾನೂನಾತ್ಮಕ ಅವಕಾಶಗಳು ಹೆಚ್ಚು ಇವತ್ತು ಜಾಗೃತದಲ್ಲಿದೆ. ಅದರಲ್ಲಿ ಮೊದಲನೇದಾಗಿ ದ ಫ್ಯಾಮಿಲಿ ಕೋರ್ಟ್ ಆ್ಯಕ್ಟ್ 1954, ದ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ವಿಶೇಷ ವಿವಾಹ ಕಾಯ್ದೆ 1954ರಲ್ಲಿ ಬಂದಿದೆ. ಕೌಟುಂಬಿಕ ಕಾಯ್ದೆ 1954ರಲ್ಲೂ ಕೂಡ ಬಂದಿದೆ. ದ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955ರಲ್ಲಿ ಬಂದಿದೆ. ದ ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956ರಲ್ಲಿ ಬಂದಿದೆ. ಇಮ್ಮಾರಲ್ ಟ್ರಾಫಿಕ್ ಆ್ಯಕ್ಟ್, ಸಾಮಾನ್ಯವಾಗಿ ವುಮೆನ್ ಟ್ರಾಫಿಕೇಷನ್ ಅಂತ ಬಂದಿತ್ತು, ನೀವು ನೋಡಿರ್ಬೋದು. ಅಂದರೆ ಮಹಿಳೆಯ ಅಪಹರಣವನ್ನು ತಡೆಗಟ್ಟುವಂಥ ಒಂದು ಕಾಯ್ದೆ, ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತೀವಿ. ಮಹಿಳೆ ಅಥವಾ ವುಮೆನ್ ಸಂಬಂಧಪಟ್ಟಿರುವಂಥ ಯಾವುದೇ ಆಗಿರ್ಬೋದು, ಅನೈತಿಕವಾಗಿ ಅವರನ್ನು ಅಪಹರಣ ಮಾಡುವಂತಹ ಅದರ ಬಗ್ಗೆ ತಡೆಗಟ್ಟುವಂಥ ಒಂದು ಕಾಯ್ದೆ. ದ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ 1961ರಲ್ಲಿ ಬಂದಿದೆ. ಮೆಟರ್ನಿಟಿ ಲೀವ್ಸ್ ಅಂತೇಳಿ ನೀವೆಲ್ಲ ಕೇಳಿದ್ದೀರಿ. ಆ ಹೆರಿಗೆ ನಂತರದ ಸಮಯದಲ್ಲಿ ಬರುವಂತಹ ಸೌಲಭ್ಯಗಳ ಒಂದು ಕಾಯ್ದೆನೂ ಕೂಡ ಇವತ್ತು ಇದೆ, ಮಹಿಳೆಗೆ ಕೊಟ್ಟಿರುವಂಥ ಒಂದು ಕಾನೂನಿನ ಸಪೋರ್ಟ್. ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್, ವರದಕ್ಷಿಣೆ ನಿಷೇಧದ ಕಾಯ್ದೆ, ಅದನ್ನು ನಿಷೇಧ ಮಾಡುವಂಥ ಕಾಯ್ದೆ 1960ರಲ್ಲಿ ಬಂದಿದೆ. ದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್, ಸಾಮಾನ್ಯವಾಗಿ ದ ಮೆಡಿಕಲ್ ಟರ್ಮಿನೇಷನ್ ಆಫ್ ದ ಪ್ರೆಗ್ನೆನ್ಸಿ ಆ್ಯಕ್ಟ್ 1971ನಲ್ಲಿ ಬಂದಿರುವಂಥ ಒಂದು ಕಾಯ್ದೆಯಾಗಿದೆ. ದ ಕಾಂಟ್ರಾಕ್ಟ್ ಲೇಬರ್ ಆ್ಯಕ್ಟ್, ಸಾಮಾನ್ಯವಾಗಿ ಲೇಬರ್ ಆ್ಯಕ್ಟ್ ಅನ್ನುವಂಥದ್ದು 1976ರಲ್ಲಿ ಬಂದಿರುವಂಥದ್ದು. ದ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ 1976ನಲ್ಲಿ ಬಂದಿರುವಂಥದ್ದು. ಸಮಾನ ವೇತನ ಅನ್ನುವಂಥ ಕಾಯ್ದೆ 1976ರಲ್ಲಿ ಬಂದಿದೆ. ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006ರಲ್ಲಿ ಬಂದಿರುವಂಥ ಒಂದು ಕಾಯ್ದೆ. ದ ಕ್ರಿಮಿನಲ್ ಲೋ ಆ್ಯಕ್ಟ್ 1980ರಲ್ಲಿ ಬಂದಿರುವಂಥ ಕಾಯ್ದೆ. ಇನ್ಸಿಡೆಂಟಲ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಆ್ಯಕ್ಟ್ 1987ನಲ್ಲಿ ಬಂದಿರುವಂಥ ಒಂದು ಕಾಯ್ದೆ. ದೆನ್ ದ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್, ದ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ದ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005ರಲ್ಲಿ ಬಂದಿರುವಂಥ ಒಂದು ಕಾಯ್ದೆ. ಓಕೆ, ಇವಿಷ್ಟು ಅಂಶಗಳು ಏನಾಗುತ್ತೆ ಅಂದರೆ ಮಹಿಳೆಯನ್ನು ಸಾಮಾನ್ಯವಾಗಿ ರಕ್ಷಣೆ ಮಾಡಲಿಕ್ಕಿರುವಂತಹ ಕಾನೂನುಗಳು. ಇವುಗಳನ್ನು ತಾವೇನು ಮಾಡಬೇಕು ಅಂದರೆ ಹೆಚ್ಚು ಅದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಲಿಸ್ಟ್ ಔಟ್ ಮಾಡಿ ಜಸ್ಟ್ ಅದನ್ನು ಬರೆದು ಒಂದೊಂದಕ್ಕೆ ಒಂದೊಂದು ಲೈನನ್ನು ನೀವು ಎಕ್ಸ್ಪ್ಲೈನ್ ಮಾಡಿದರೂ ಕೂಡ ಸಾಕಷ್ಟು ಆಗಿಬಿಡುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ವಿವರವನ್ನು ಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದನ್ನು ರೆಫರ್ ಮಾಡಿಕೊಂಡು ಹೆಚ್ಚಿನದಾಗಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ನಾನೀಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ದಟ್ ಈಸ್ another question is B, question number B. Describe the construction of gender in National Curriculum Framework. National Curriculum Framework ಅನ್ನುವಂಥ ಒಂದು ದೃಷ್ಟಿಯಲ್ಲೂ ಕೂಡ ಈ ಪ್ರಯತ್ನವನ್ನು ನೀವು ಮಾಡಬಹುದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯಲ್ಲಿ ಬರುವಂಥ ಮುಖ್ಯ ಅಂಶಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ಈಗ ಮಾಡೋಣ. ಜೊತೆಯಾಗಿ ಈ ಪ್ರಶ್ನೆಯಲ್ಲಿ ಸಂಬಂಧಪಟ್ಟಂಥ ಅನೇಕ ರೀತಿಯ ಅಂಶಗಳನ್ನು ಕೂಡ ನಾವು ಹೆಚ್ಚು ಗಮನ ಕೇಂದ್ರೀಕರಿಸುವಂಥ ಅವಶ್ಯಕತೆ ಖಂಡಿತ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ನಾವು ಮಾಡಬೇಕಾಗತ್ತೆ. ಯಾವುದದು ಪ್ರಶ್ನೆ 2B ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟುಗಳಲ್ಲಿ ಲಿಂಗ ಸಂರಚನೆಯನ್ನು ವಿವರಿಸಿ. ಇದಕ್ಕೆ ನೀವು ಸಾಮಾನ್ಯವಾಗಿ ನೀಡ್, ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಜೆಂಡರ್ ಇನ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಂತ ಇದೆ, ಸಿಲೆಬಸ್ಸಲ್ಲೂ ಕೂಡ ಇದೆ. ಸಾಕಷ್ಟು ವಿಚಾರವನ್ನು ಕೊಟ್ಟಿದ್ದಾರೆ. ನೀಡ್, ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ದ ಕನ್ಸ್ಟ್ರಕ್ಷನ್ ಆಫ್ ಜೆಂಡರ್ ಇನ್ ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್. ಸಾಮಾನ್ಯವಾಗಿ NCF ಅಲ್ಲಿ ಜೆಂಡರಿಗೆ ಸಂಬಂಧಪಟ್ಟಂತಹ ಯಾವ ವಿಚಾರಗಳನ್ನು ಕೊಟ್ಟಿದ್ದಾರೆ ಅನ್ನುವ ಅಂಶಗಳನ್ನು
ತಾವುಗಳು ಚರ್ಚೆಯನ್ನು ಮಾಡಿಕೊಳ್ಬೋದು. ಮುಂದಿನ ಹಂತಗಳಲ್ಲಿ ಬಂದಾಗ ಅದನ್ನು ಹೆಚ್ಚು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಅದಕ್ಕೆ ಪುಸ್ತಕ ಸಂಬಂಧಪಟ್ಟ ಹೆಚ್ಚಿನ ವಿವರ ಇರೋದರಿಂದ ನಾನು ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳ ಬಗೆಗೆ ನಾವು ಚರ್ಚೆಯನ್ನು ಮಾಡೋಣ.